ओम अथातो ब्रह्म जिज्ञासा ओम नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुश्चापि नत्वा सूत्रार्थ उच्यते. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸ್ಕಂದ ಪುರಾಣದ ಶ್ಲೋಕಗಳನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಅದಕ್ಕೆ ಏನೇನು ಅರ್ಥ ಅಂತ ಅನ್ನೋದನ್ನ ಈಗಾಗಲೇ ನಾವು ನೋಡಿದ್ದೀವಿ. ತತ್ವ ಪ್ರದೀಪಕ್ಕನುಸಾರವಾಗಿ ಒಂದಿಷ್ಟು ಭಾಗ ನಾವು ನೋಡಿದ್ದೀವಿ. ಇನ್ನು ಮುಂದೆ ತತ್ವ ಪ್ರಕಾಶಕ್ಕಾಗಿ ಅನುಸಾರವಾಗಿ ಅದೇ ವಿಷಯವನ್ನು ನೋಡಬೇಕು. ನಾನು ಯದ್ ಉಪಾದೇಯಂ ತದೈವ ಅನ್ಯಾರ್ಥತೆಯ ವ್ಯಾಖ್ಯೇಯಂ. ಉಪಾದೇಯ ಅಂದರೆ ಸ್ವೀಕಾರಕ್ಕೆ ಯೋಗ್ಯವಾದದ್ದು. ಬ್ರಹ್ಮಸೂತ್ರಗಳು ಸ್ವೀಕಾರಕ್ಕೆ ಯೋಗ್ಯ ಆಗಿದ್ದರೆ ಅದನ್ನು ವ್ಯಾಖ್ಯಾನ ಮಾಡಬಹುದು ನೀವು. ಅದಕ್ಕೆ ಈಗಾಗಲೇ ಯಾರಾದರೂ ತಪ್ಪರ್ಥ ಮಾಡಿದರೆ ಅದನ್ನು ನೀವು ವ್ಯಾಖ್ಯಾನ ಮಾಡ್ಬೋದು ಅಂತ ಆಗ್ತದೆ. ಆದರೆ ಅದು ಸ್ವೀಕಾರಕ್ಕೆ ಯೋಗ್ಯ ಹೇಗೆ? ಪ್ರಮಾಣ ಆಗಿರಬೇಕು ಮತ್ತು ಇಷ್ಟ ಸಾಧನ ಆಗಿರಬೇಕು. ಪ್ರಮಾಣ ಅಂದರೆ ಯಥಾರ್ಥ ಜ್ಞಾನ ಸಾಧನ, ಮತ್ತು ನಮಗೆ ಇಷ್ಟವಾಗಿರ್ಬೇಕದು. ಇಷ್ಟ ಸಾಧನವಾದಂಥ ಸಂಗತಿಯನ್ನು ಅದು ತಿಳಿಸ್ತಾ ಇರಬೇಕು. ಹಾಗೆ ತಿಳಿಸ್ತಾ ಇದ್ದರೆ ತದೇವ ಉಪಾದೇಯಂ, ಅದನ್ನೇ ನಾವು ಸ್ವೀಕಾರ ಮಾಡಬಹುದು. ಮತ್ತು ಅದನ್ನು ಪ್ರಮಾಣ ಅಂತ ಗೊತ್ತಾದರೆ ಅದಕ್ಕೆ ವ್ಯಾಖ್ಯಾನ ಮಾಡ್ಬೋದು. ನೀವು ಬೇರೆ ಯಾರು ಮಾಡಿದ ವ್ಯಾಖ್ಯಾನಗಳನ್ನು ನಿರಾಕರಣೆ ಮಾಡ್ಬೋದು. ಕಥಂ ಬ್ರಹ್ಮಸೂತ್ರಾಣಂ ವ್ಯಾಖ್ಯೇಯತ್ವ ಉಪಯೋಗಿ ಉಪಾದೇಯತಾಯೈ ಪ್ರಾಮಾಣ್ಯಾದಿ. ವ್ಯಾಖ್ಯೇಯತ್ವ ವ್ಯಾಖ್ಯಾನ ಮಾಡಬೇಕಾದ್ರೆ ಉಪಾದೇಯತಾ ಬೇಕು. ಆ ಉಪಾದೇಯತಾ ಬರಬೇಕಾದ್ರೆ ಪ್ರಾಮಾಣ್ಯ ಮತ್ತು ಇಷ್ಟ ಸಾಧನತಾ ಇತ್ಯಾದಿಗಳು ಬೇಕು. ಉಪಾದೇಯತಾಯೈ ಅಂತ ಚತುರ್ಥಿ ವಿಭಕ್ತಿ ಏಕವಚನ. ಇತ್ಯಾಶಂಕಾಂ ಪರಿಹರ್ತಂ, ಈ ಸಂಶಯವನ್ನು ಪರಿಹರಿಸಲಿಕ್ಕಾಗಿ ಸೂತ್ರ ಹೇಗೆ ಬಂತು ಅಂತ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ ವೇದವ್ಯಾಸರು. ಆಚಾರ್ಯರು ಸ್ಕಂದ ಪುರಾಣದ ಮಾತನ್ನು ಉದ್ಧರಿಸಿದ್ದಾರೆ. ನನು ಯದುಪಾದೇಯಂ ತದೇವ ಸರ್ವತ್ರ ಇತಿ ಸಾರ್ವತ್ರಿಕ ಪುರುಷೋಕ್ತಿ. ಎಲ್ಲ ಪುರುಷರಿಗೂ ಕೂಡ ಹೀಗೊಂದು ಗೊಂದಲ ಆಯಿತು, ತತ್ವಜ್ಞಾನ ಯಾವುದು ಅಂತ ಅನ್ನೋದ್ರ ಬಗ್ಗೆ ಅಂತ ಅಭಿಪ್ರಾಯ. ಜ್ಞಾನೇ ಆಕುಲೀಭೂತೆ ಅಂತಿದೆ. ಜ್ಞಾನ ಆಗುವುದಂದ್ರೆ ಹೇಗೆ? ಅದರ ಹಿಂದೆ ತ್ರಿವಿಕ್ರಮ ಪಂಡಿತರ ವಾಕ್ಯದಲ್ಲಿ ನಾವು ನೋಡಿದ್ದೀವಿ. ಇದೋ ಅದೋ, ಇದಂ ಅಂದ್ರೆ ಇದು, ಅದಹ ಅಂದ್ರೆ ಅದು, ಹೀಗೆ ಸಂದೇಹ. ಅಥವಾ ಅನ್ಯದೇವೇತಿ ಮಿಥ್ಯಾದೃಷ್ಟಿ ದುಷ್ಟೆ, ನಾವು ಇಲ್ಲಿವರೆಗೆ ತಿಳಿದ ತತ್ವ ಅಲ್ಲ, ಇದು ಬೇರೆನೇ ತತ್ವ ಇದೆ ಅಂತ ಒಂದು ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಯಿಂದ ಜ್ಞಾನವು ದುಷ್ಟ ಆಗೋದು. ಆಕುಲಿ ಭಾವ ಯಾಕಾಯಿತು ಅಂದರೆ ಅದಕ್ಕೆ ದ್ವಾಪರ ಅನ್ನುವ ಯುಗದ ಹೆಸರು ಹೇಳಿದ್ದಾರೆ. ದ್ವಾಪರ ಯುಗ ಆದ್ದರಿಂದ ಆ ಥರ ಆಯಿತು ಅಂತ. ತದ್ಯೋಗಂ ಅಂದರೆ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರೋಪಾಯಂ ಅಂತ ಅರ್ಥ. ತದ್ಯೋಗಂ ಅವಿಜಾನತಾಂ ಅಂತಿದೆ. ಈ ಇಷ್ಟವನ್ನು ಪ್ರಾಪ್ತ ಮಾಡ್ಕೊಳ್ಳೋದು ಹೇಗೆ, ಅನಿಷ್ಟವನ್ನು ನಿವಾರಿಸಿಕೊಳ್ಳುವುದು ಹೇಗೆ ಅಂತ ಅನ್ನೋದು ಗೊತ್ತಾಗ್ತಿಲ್ಲ. ಯೋಗ ಅಂದರೆ ಉಪಾಯ. ಹೀಗೆ ಗೊತ್ತಾಗದೇ ಇರುವುದರಿಂದ ಸಜ್ಜನರು ಗೊಂದಲಕ್ಕೆ ಗುರಿಯಾಗಿದ್ದರು. ವೇದ ಮುತ್ಸನ್ನಂ, ಅಪಾಠ ಇತ್ಯಾದಿಗಳಿಂದ ತಿರೋಹಿತ ಆಗಿತ್ತು, ಕಣ್ಮರೆ ಆಗಿತ್ತು ವೇದ. ಅದನ್ನು ಇವರು ವಿಭಾಗಿಸಿದ್ದಾರೆ ಅಂತ ಅದರ ಅರ್ಥ. ಪ್ರಾಗೇವ ಚತುರ್ಧಾ ವಿಭಕ್ತಂ ವೇದಂ ರಂಗ್ ನಿಗದಾದಿ ರೂಪಂ ವ್ಯಕ್ತೀಕೃತ್ಯ ಏಕೈಕಸ್ಮಾತ್ ಏಕೈಕೋ ಭಾಗ ಇತಿ ಚತುರ್ಧಾ ವ್ಯಭಜತ್. ಹಿಂದೆ ಅದು 4 ರೀತಿಯಾಗಿ ಇತ್ತು ಅಂತ ವೇದ. ಇದು ನಾನು ಹಿಂದೆ ಋಗ್ಭಾಷ್ಯದಲ್ಲಿ ಎಲ್ಲ ಒಂದು ಸ್ವಲ್ಪ ನೋಡಿದ್ದೆ, ಆದರೆ ಅದು ಮತ್ತೆ ಸ್ಮರಣದಲ್ಲಿ ಇರಲಿಲ್ಲ. ಅಂಥದ್ದೊಂದು ವಿಶಿಷ್ಟವಾದಂಥ ಸಂಗತಿ ಇದು. ಈ ಋಗ್ಭಾಷ್ಯದಲ್ಲೇ ಇದನ್ನು ವರ್ಣಿಸಿದ್ದಾರೆ. ಅದನ್ನೇ ಕನ್ನಡದ ಅನುವಾದಗಳಲ್ಲೂ ಸ್ವಲ್ಪ ವಿವರಿಸಿ ಬರೆದಿರ್ತಾರೆ. ಇಲ್ಲಿ ರಂಗ್ ನಿಗದಾದಿ ರೂಪಂ, ಋಕ್, ನಿಗದ, ಸಾಮ, ಅಥರ್ವ ಹೀಗೆಲ್ಲ ಹೆಸರುಗಳಿವೆ. ಚತುರ್ಧಾ ವಿಭಕ್ತಂ 4 ರೀತಿಯಾಗಿ ಇತ್ತದು. ಹೇಗಿತ್ತಂದ್ರೆ ರಂಗ್ ನಿಗದಾದಿ ರೂಪಂ, ನಿಗದ ಅಂದರೆ ಯಜುರ್ವೇದ. ಅದನ್ನ ಮತ್ತೆ ಬೆಳಕಿಗೆ ತಂದು ಏಕೈಕಸ್ಮಾತ್ ಏಕೈಕೋ ಭಾಗ, ಒಂದೊಂದರಿಂದ ಒಂದೊಂದು ಭಾಗ, ಇದು ಚತುರ್ಧಾ ವಿಭಜತ. ಏಕೈಕಂ ಚ ಅವಾಂತರಂ ಮೃಗಾದಿವೇದಂ, ಒಂದೊಂದರ ಅವಾಂತರ ವೇದ ಅಂತ ಮಾಡಿದೆ. ಅದು ಉಪವೇದ ಮತ್ತು ಅವಾಂತರ ವೇದ ಅಂತ ಈ ಥರ 2 ಥರ ಇವೆ. ಅದ್ರ ಬಗ್ಗೆ ಈಗ ಸದ್ಯದಲ್ಲೇ ಹೇಳೋನಿದ್ರೆ ಭಾಷೆನೇ ತೆಗೆದು ಹೇಳ್ತೇನೆ.
ಚತುರ್ವಿಂಶತಿ ಚತುರ್ವಿಂಶತ್ಯಾದಿ ಶಾಖಾಭೇದೇನ 24, 101, 1000, 12 ಇತ್ಯಾದಿ ರೂಪದಿಂದ ವಿಭಾಗ ಮಾಡಿದರು. ತದುಕ್ತಂ ಅಂತ. ತದುಕ್ತಂ ರಚಸ್ಸರಚ ಉದ್ಧತ್ಯ ಋಗ್ವೇದಂ ಕೃತವಾನ್ ವಿಭು ಯಜೂಂಷಿ ನಿಗದಾಚ್ಯೈವ ತಥಾ ಸಾಮಾನ್ಯ ಸಾಮತಃ. ಇದು ಋಗ್ಭಾಷ್ಯದ ಮಾತು. ಋಗ್ಭಾಷ್ಯದಲ್ಲಿ 3ನೇ ಸೂಕ್ತದಲ್ಲಿ ಇದು 163ನೇ ಶ್ಲೋಕ. ನಿಮ್ಮ ಅವಗಾಹನೆಗೆ ನೀವು ಒಂದು ವೇಳೆ ಪುಸ್ತಕಗಳನ್ನು ನೋಡ್ತಾ ಇದ್ರೆ ಅಲ್ಲಿಂದ ಬರ್ಕೊಂಡ್ಬಿಡಿ. ನಮ್ಮ ಪ್ರಾಚೀನರು ಅದಕ್ಕೆ ಬೇಕಾದ ಅಂಕಿ ಸಂಖ್ಯೆಗಳನ್ನೆಲ್ಲ ಅದೆಲ್ಲಿ ಬಂದಿದೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದೇನು ಅವ್ರು ಅಲ್ಲಿ ಬರಿತಾ ಇರಲಿಲ್ಲ. ಟಿಪ್ಪಣಿಗಳಲ್ಲಿ ಕೂಡ ಇದು ಋಗ್ಭಾಷ್ಯ ಅಂತ ಬರಿತಿದ್ರು. ಆದ್ರಿಂದ ಅಂಥದನ್ನ ಕೆಲವನ್ನ ಅಲ್ಲಿ ಸ್ಪಷ್ಟವಾಗಿ ನಾವು ಹತ್ರ ಬರ್ಕೊಂಡು ಬಿಟ್ಟಿದ್ರೆ ನಮಗದು ಸುಲಭ ಆಗ್ತದೆ. 3ನೇ ಸೂಕ್ತ 163ನೇ ಶ್ಲೋಕ. ಏವಂ ಪುರಾಣ ವಚನ ಉದ್ಧೃತಾ ಹಿ ತತಸ್ತತಃ ಅಂತ ಮುಂದೆ 164ನೇ ಶ್ಲೋಕ ಇದೆ. ವೇದಗಳ ವಿಭಾಗ ಕ್ರಮ ಅಂತ ಅಲ್ಲಿ 162ನೇ ಶ್ಲೋಕದಿಂದ ವರ್ಣಿಸಿದ್ದಾರೆ. ಸೂಕ್ತಂ ತ್ವನಾಋತಂ ಪ್ರೋಕ್ತಂ ಅನುವಾಗ್ ಏಕಕಾಲಿಕ ಅನ್ಯಥಾ ತ್ವಂಚ ತತ್ರ ಸ್ಯಾತ್ ಆವಾಪೋದ್ವಾಪತಃ ತು ಋಚಾಂ ವೇದಾನಂತತ್ವ ವಿಜ್ಞಪ್ತಿ ತೌ ಚಕ್ರೇ ಬಾದರಾಯಣ. ಇದು ನಮ್ಗೆ ಇಲ್ಲಿ ಸಂಬಂಧಪಟ್ಟಿಲ್ಲ. 162ನೇ ಶ್ಲೋಕ ಇದು. ನಮಗೆ ಬೇಕಾದ್ದು 163. ಆದರೂ ಅಲ್ಲಿ ಹಿಂದೆ ಬಂದದನ್ನು ಒಂದ್ಸರಿ ನೋಡಬೇಕು ಅಂತ ಹೇಳಿದೆ ಅಷ್ಟೆ. ವೇದದಲ್ಲಿ ಸೂಕ್ತ ಅಂದ್ರೆ ಏನು? ಋಷಿಗಳು ಆ ಮೂಲ ವೇದದಲ್ಲಿ ಅವಿಚ್ಛಿನ್ನವಾಗಿ ಪಠನೆ ಮಾಡಿರುವಂತಹ ಮಂತ್ರಗಳ ಸಮೂಹ. ಅದು ನಾನಾ ಥರದ ಮಂತ್ರಗಳನ್ನು ಅವರು ಅಲ್ಲಿ ಹೇಳಿರ್ತಾರೆ. ಆ ಮಂತ್ರಗಳ ಸಮೂಹನೇ ಸೂಕ್ತ ಅಂತಂದ್ರೆ. ಅನುವಾಕ ಅಂದ್ರೆ ಋಷಿಗಳು ಅನುಸ್ಯೂತವಾಗಿ ಏಕಕಾಲದಲ್ಲಿ ಕಂಡುಕೊಂಡಿರುವಂತಹ ಮಂತ್ರಗಳ ಸಮೂಹ. ಹೀಗೆ ಈ ಥರ ಅದ್ರ ಬಗ್ಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ನಮಗೆ ಆ ಸೂಕ್ತ ಮತ್ತು ಅನುವಾಕ ಅದ್ರ ಬಗ್ಗೆ ನಮಗೆ ಹೆಚ್ಚಿಂದೇನು ಬೇಕಾಗಿಲ್ಲ. ಅಲ್ಲಿ ಬಂತು ಅಂತ ಅದನ್ನ ಹೇಳಿದೆ ಅಷ್ಟೆ. ಇಲ್ಲಿ ಋಚಸ್ಸ ಉದ್ಧತ್ಯ ಅಂತ ನಾವು ಬೇಕಾಗಿದ್ದು ಮುಂದೆಂದು. ಅಥರ್ವಣ ಉಪನಿಷತ್ತಿನ ಭಾಷ್ಯದಲ್ಲಿ ಆರಂಭದಲ್ಲೇ ಈಗೊಂದಿಷ್ಟು ವಿಷಯಗಳು ಬಂದಿವೆ. ವೇದ ಪಂಚರಾತ್ರಗಳು ಹಿಂದೆ ಕೇವಲ ವಿಷ್ಣು ಬೋಧಕ ಆಗಿದ್ದವು ಅಂತ. ಪಂಚರಾತ್ರಂ ಮೃಗಾದ್ಯಾಶ್ಚ ಸರ್ವಮೇಕಂ ಪುರಾ ಅಭವತ್ ಮೂಲವೇದ ಇತಿಹ್ಯಾಖ್ಯ ಕಾಲೇ ಕೃತಯುಗೆ ತದಾ ಅಂತ ಅಲ್ಲಿ ಕೆಲವು ಪ್ರಮಾಣ ಶ್ಲೋಕಗಳನ್ನ ಆಚಾರ್ಯ ಉದ್ಧರಿಸ್ತಾರೆ. ಅದೆಲ್ಲ ನಾರಾಯಣ ಸಂಹಿತ ಅಂತ ಕಾಣಿಸ್ತದೆ ಪ್ರಾಯ. ಏನದು? ಹಿಂದೆ ಪಂಚರಾತ್ರ, ಋಗ್ವೇದ ಮೊದಲಾದ ಎಲ್ಲ ವಾಂಗ್ಮಯನೂ ಕೂಡ ಕೇವಲ ಭಗವಂತನನ್ನೇ ಪ್ರತಿಪಾದನೆ ಮಾಡುವುದು ಆಯಾ ಕಾಲದ ಸಾಧಕರಿಗೆ ಸ್ಪಷ್ಟವಾಗಿ ಗಮನಕ್ಕೆ ಬರ್ತಾ ಇತ್ತು. ಅವರಿಗೆ ಬೇರೆ ಯಾವುದೋ ದೇವತೆಗಳ ಜ್ಞಾನವೇ ಅದರಿಂದ ಏನು ಆಗ್ತಾ ಇರಲಿಲ್ಲ ಅಂತ ಭ್ರಮ ಅವರಿಗೆ ಬರ್ತಿರ್ಲಿಲ್ಲ. ಆದ್ರಿಂದ ಆ ವಾಂಗ್ಮಯಕ್ಕೆ, ಆ ಸಮಗ್ರ ವಾಂಗ್ಮಯಕ್ಕೆ ಮೂಲ ವೇದ ಅಂತ ಹೆಸರಿರ್ತಿತ್ತು. ಆವಾಗ ಈ ವಿಭಾಗನೇ ಇರಲಿಲ್ಲಂತೆ. ನೈವ ಋಕ್ ಸಾಮಾದಿ ನಾಮಾನಿ ತಥಾ ವೇದಸ್ಯ ಚ ಅಭವನ್. ಋಗ್ವೇದ, ಯಜುರ್ವೇದ, ಸಾಮವೇದ ಇತ್ಯಾದಿ ವೇದ ವಿಭಾಗವೇ ಇರಲಿಲ್ಲ. ಮತ್ತೆ ಬ್ರಹ್ಮ, ರುದ್ರ ಇತ್ಯಾದಿ ವೈದಿಕ ನಾಮಗಳೆಲ್ಲ ವಿಷ್ಣುವಿಗೆ ಮಾತ್ರ ಅನ್ವಯ ಆಗ್ತಾ ಇದ್ವು. ನೈವ ಚಂದ್ರಾದಿ ನಾಮಾನಿ ವಿಷ್ಣೋರಣ್ಯತ್ರ ಕುತ್ರಚಿತ್ ಬ್ರಹ್ಮರುದ್ರೇಂದ್ರ ಪೂರ್ವಯಿಸ್ತು ನಾಮವಿಹಿ ಪ್ರೋಚ್ಯತೆ ಹರಿಹಿ. ಆ ದೇವತೆಗಳು ಇರಲಿಲ್ಲ ಅಂತಲ್ಲ, ಎಲ್ಲಾ ದೇವತೆಗಳು ಇದ್ದೇ ಇದ್ರು. ಆದ್ರೆ ಆ ದೇವತೆಗಳನ್ನ ಆ ನಾಮ ಹೇಳ್ತಾವೆ ಅಂತ ಜನರಿಗೆ ಅನಿಸೋದಕ್ಕಿಂತ ಭಗವಂತನ ನಾವು ಹೇಳ್ತೇವೆ ಅಂತಾನೆ ಅವರಿಗೆ ಸ್ಪಷ್ಟವಾಗಿ ಅರಿವಿಗೆ ಬರ್ತಾ ಇತ್ತು. ನಾಮಭಿ ಪ್ರೋಚ್ಯತೆ ಹರಿಹಿ. ಆದ್ದರಿಂದ ಸಮಗ್ರ ವಾಂಗ್ಮಯ ಕೇವಲ ವಿಷ್ಣು ಬೋಧಕ ಆಗಿತ್ತು. ಹೀಗೆ ಅಲ್ಲಿ ಮೂಲ ವೇದದ ಬಗ್ಗೆ ಬಂದಿದೆ. ಮತ್ತೆ ಅಲ್ಲಿ ಮುಂದೆ ಭಗವಂತನನ್ನ ಹೇಗೆ ಅವರು ಆರಾಧನೆ ಮಾಡ್ತಿದ್ರು ಅನ್ನುವಂಥ ವಿಷಯ ಎಲ್ಲ ಮತ್ತೊಂದಷ್ಟು ವರ್ಣನೆ ಮಾಡಿದ್ದಾರೆ. ಈ ಏಕೋ ವೇದ ಕತೆ ಸ್ಯಾಸೀತ್ ತ್ರೇತಾಯಾಂಶ ತ್ರಿಧಾ ಭವತ್. ಇದು ಕೂಡ ಅಥರ್ವಣೋಪನಿಷತ್ತಿದ್ದೇ ಭಾಗ. ಒಂದೇ ವೇದ ಕೃತಯುಗದಲ್ಲಿತ್ತು, ಅದು ತ್ರೇತಾಯುಗದಲ್ಲಿ 3 ಆಯಿತು. ಸಯೇವ ಪಂಚಧಾ ಜಾತಃ ದ್ವಾಪರಂ ಪ್ರಾಪ್ಯ ವೈ ಯುಗಂ. ಮುಂದೆ ದ್ವಾಪರ ಯುಗದಲ್ಲಿ ಅದು 5 ಬಗೆಯಾಗಿ ವಿಭಾಗ ಹೊಂದಿತು. ಋಗ್, ಯಜು, ಸಾಮ, ಅಥರ್ವ
ಮತ್ತೆ ಪಂಚರಾತ್ರ ಅಂತ. ಪಂಚರಾತ್ರ ಅಂದರೆ ಅದ್ರ ಜೊತೆಗೇನೆ ಮಹಾಭಾರತ ಇತ್ಯಾದಿಗಳನ್ನು ತಗೊಳ್ಬೇಕು. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ತತ್ವನಿರ್ಣಯದಲ್ಲಿ ಬಂದಿದೆ. ಆದ್ರಿಂದ ಋಗಾದಿ 4 ವೇದಗಳ ಜೊತೆಗೆ ಇತಿಹಾಸ ಪುರಾಣ ಅವುಗಳನ್ನು ಸೇರಿಸಿ 5ನೇ ವೇದ. ಆ ಇತಿಹಾಸ ಅಂದ್ರೇ ಈ ಭಾರತಂ ಪಂಚರಾತ್ರಂ ಚ ಮೂಲ ರಾಮಾಯಣಂ ತಥಾ ಇತಿಹಾಸ ಇತಿ ಪ್ರೋಕ್ತಂ ಅಂತ ಇಲ್ಲೇ ಅಥರ್ವಣೋಪನಿಷತ್ ಭಾಷ್ಯದಲ್ಲೇ ಒಂದ್ ಕಡೆ ಹೇಳ್ತಾರೆ ಆಚಾರ್ಯ. ಇತಿಹಾಸ ಅಂದ್ರೆ ಭಾರತ, ಪಂಚರಾತ್ರ ಮತ್ತೆ ಮೂಲ ರಾಮಾಯಣ ಇವಿಷ್ಟು ಸೇರಿ ಇತಿಹಾಸ. ಈ ಬ್ರಾಹ್ಮ ಅಥವಾ ಭಾಗವತ ಮೊದಲಾದ 18 ಏನಿದೆ ಅವಕ್ಕೆ ಪುರಾಣ ಅನ್ಬೇಕು. ಉತ್ಸನ್ನ ಸ ಕಲಿಂ ಪ್ರಾಪ್ಯ ವೇದ ಪ್ರಾಯೇಣ ಸರ್ವಶಃ, ಇದು ಅಥರ್ವಣೋಪನಿಷತ್ತಿನ ಭಾಷ್ಯ. ಕಲಿಯುಗವನ್ನು ಬಂದಾಗ ಅದು ಆ ವೇದ ಅಂತ ಅನ್ನೋದು ಹೆಚ್ಚು ಕಡಿಮೆ ನಷ್ಟವಾಗಿಯೇ ಹೋಗಿತ್ತು ಅಂತ ಹೀಗೆ ಇಷ್ಟು ವಿಷಯ ಅಲ್ಲಿದೆ. ಈಗ ಋಗ್ವೇದದ ಈಗ ಋಗ್ಭಾಷ್ಯದಲ್ಲಿ ಬಂದಿರುವಂಥ ಶ್ಲೋಕಗಳಿಗೆ ಅರ್ಥ ನೋಡೋಣ. ಇವು ಎಲ್ಲೋ ಬೇರೆ ಬೇರೆ ಕಡೆ ಪುರಾಣದಲ್ಲೇ ಬಂದದ್ದೇ ಆಚಾರ್ಯ ಹೇಳ್ತಾ ಇರೋದೇ ಮಾತೇ ಇವು. ರಜಸ್ಸರಚ ಉದ್ಧತ್ಯ ಅಂತ ಹೀಗೆಲ್ಲ ಇದೆಯಲ್ಲ, ಅಲ್ಲಿ ಆರಂಭದಲ್ಲಿ ಮೂಲ ವೇದದಿಂದ ಉಪವೇದದ ರೂಪದಲ್ಲಿ ಆರಿಸಿ ತೆಗೆದ ಋಕ್ಕುಗಳಿಂದ ಅಲ್ಲಿಂದ ಮತ್ತೆ ಕೆಲವು ಋಕ್ಕುಗಳನ್ನು ಆರಿಸಿ ತೆಗೆದು ಅವಾಂತರ ವೇದ ರೂಪದಲ್ಲಿ ಸಂಗ್ರಹ ಮಾಡಿ ಋಗ್ವೇದವನ್ನು ಬಾದರಾಯಣರು ನಿರ್ಮಿಸಿದರು ಅಂತ ಹೀಗೆಲ್ಲ ಇದೆ. ಉಪವೇದ, ಅವಾಂತರ ವೇದ ಅಂತ ಹೀಗೆಲ್ಲ ಅಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಮೂಲ ವೇದ ಅಂತ ಪ್ರಯೋಗ ಮಾಡಿದ್ದಾರೆ. ಆ ಮೂಲ ವೇದ ಅಂದ್ರೆ ಏನು ಅಂತ ಹೇಳುವ ಸಲುವಾಗಿ ನಾನು ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವ ವಿಷಯ ಹೇಳಿದೆ. ಮೂಲ ವೇದದಿಂದ ಉಪವೇದದ ರೂಪದಲ್ಲಿ ಆರಿಸಿ ತೆಗೆದದ್ದು ನಿಗದ. ಆಮೇಲೆ ಆ ನಿಗದದಿಂದ ಕೆಲವು ಯಜುರ್ವೇದಗಳನ್ನು ತೆಗೆದು ಕೆಲವು ಯಜುರ್ ಮಂತ್ರಗಳನ್ನು ತೆಗೆದು ಅವಾಂತರ ಯಜುರ್ವೇದವನ್ನು ಮಾಡಿದರು. ಹಾಗಾದ್ರೆ ಇದು ಗಮನಿಸ್ಬೇಕು ನಾವು. ಮೂಲವೇದ ಮೊದಲು, ಆಮೇಲೆ ಅವಾಂತರ ಯಜುರ್ವೇದ, ಮೂಲವೇದ, ಆಮೇಲೆ ಉಪವೇದ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಮೂಲವೇದ, ಆಮೇಲೆ ಉಪವೇದ, ಆಮೇಲೆ ಅವಾಂತರ ವೇದ, ಹೀಗೆ ಅವಕ್ಕೆ ಎಲ್ಲಕ್ಕೂ ಹೆಸರು ಬರ್ತದೆ. ಹಾಗೇನೆ ಮೂಲವೇದದಿಂದ ಸಾಮವೇದ, ಸಾಮವೇದದಲ್ಲಿ ಅದು ಉಪವೇದ. ಆ ಉಪವೇದದಿಂದ ಮತ್ತೆ ಕೆಲವು ಋಕ್ಕುಗಳನ್ನು ಆರಿಸಿ ಮುಂದಿನ ಕೆಲವು ಮಂತ್ರಗಳನ್ನ ರಚನೆ ಮಾಡಿದರು. ನಮಗೆ ಆ ಉಪವೇದ ಮತ್ತು ಅವಾಂತರ ವೇದ ಇವೆಲ್ಲ ಇನ್ನೂ ಹೃದಯದಲ್ಲಿ ಕೂತ್ಕೊಂಡಿಲ್ಲ, ಆದ್ರಿಂದ ಅದನ್ನ ನಾವು ಕೇಳೇ ಇಲ್ಲ. ಉಪವೇದ ಅಂತ ಒಂದು ಶಬ್ದ ಕೇಳ್ತಿರ್ತೀವಿ, ಅದರಿಂದ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಈಗ ತಿಳ್ಕೊಳ್ಬೇಕು. ಹೀಗೆ ಒಟ್ಟಾರೆ ನಮ್ಗೆ ಇನ್ನೊಂದ್ಸರಿ ಅದ್ರ ಸಾರ ಹೇಳ್ತೇನೆ. ಮೂಲವೇದದಿಂದ ಉಪವೇದ, ಉಪವೇದದಿಂದ ಅವಾಂತರ ವೇದ, ಹೀಗೆ ವ್ಯಾಸರು ಸೃಷ್ಟಿ ಮಾಡಿದ್ರು ಅಂತ ಅಷ್ಟು ಗೊತ್ತಾಗ್ತದೆ. ಅವಾಂತರ ವೇದಾದಿ ವಿಭಾಗ ಕಥನಂ ಜ್ಞಾನ ಆಕುಲಿಯ ಭಾವ ಸಮರ್ಥನಾರ್ಥಂ. ಅವಾಂತರ ವೇದ ಅಂತ ಹೀಗೆಲ್ಲ ಹೆಸರು ಬಂತಲ್ಲ. ಮೊದಲು ಮೂಲವೇದದಿಂದ ಉಪವೇದ, ಉಪವೇದದಿಂದ ಅವಾಂತರ ವೇದ ಅಂತ ಇಷ್ಟೆಲ್ಲ ಯಾಕೆ ವಿಭಾಗಗಳನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ, ಜ್ಞಾನ ಎಷ್ಟು ಆಕುಲವಾಗಿ ಹೋಗಿತ್ತು, ಜ್ಞಾನ ಎಷ್ಟು ಸಂಕೀರ್ಣವಾಗಿ ಹೋಗಿತ್ತು, ಜ್ಞಾನದ ಬಗ್ಗೆ ಸಮಸ್ಯೆ ಎಷ್ಟಿತ್ತು ಅಂತ ಅನ್ನೋದನ್ನೆಲ್ಲ ತಿಳಿಸ್ಲಿಕ್ಕೋಸ್ಕರ ಈ ತರ ಹೇಳ್ತಿದ್ದಾರೆ. ಚಕ್ರೇ ವೇದತರೋ ಶಾಖಾ ದೃಷ್ಟ್ವಾ ಪುಂಸಃ ಅಲ್ಪಮೇಧಸಃ ಇತ್ಯಾದೇಹೆ ಅಂತ ಒಂದು ಶ್ಲೋಕ ಇದೆ. ಇದು ಭಾಗವತದಲ್ಲಿ ಬರುವಂತ ಶ್ಲೋಕ. 1ನೇ ಸ್ಕಂದದ 3ನೇ ಅಧ್ಯಾಯದ 29ನೇ ಶ್ಲೋಕ ಇದು. ದೃಷ್ಟ್ವಾ ಪುಂಸಃ ಅಲ್ಪಮೇಧಸಃ, ಅಧ್ಯಯನ ಮಾಡುವಂತಹ ವ್ಯಕ್ತಿಗಳು ಇವರೆಲ್ಲರೂ ಅಲ್ಪಮೇಧಸರಾಗಿದ್ದಾರೆ, ಪೂರ್ಣವಾದಂತಹ ಜ್ಞಾನ ಇವರಿಗಿಲ್ಲ. ಅದರಿಂದ ಇವರು ಹೇಗೆ ಅಧ್ಯಯನ ಮಾಡ್ತಾರೆ ಅನ್ನೋದನ್ನೆಲ್ಲ ಗಮನಿಸಿ ಈ ವೇದವ್ಯಾಸರು ವೇದತರೋಹೋ ಶಾಖಾಹ, ವೇದತರುವಿನ ಶಾಖೆಗಳನ್ನ, ವೇದವೆಂಬ ವೃಕ್ಷದ ಶಾಖೆಗಳನ್ನು ಹೀಗೆ ಮಾಡಿದರು ಅಂತ ತಾತ್ಪರ್ಯ. ಅಯಂ ಭಾವ, ವಾಕ್ಯ ಅನ್ನೋದು ಪ್ರಮಾಣ ಆಗಬೇಕಾದ್ರೆ ಅದು ನಿರ್ದುಷ್ಟವಾದರೆ ಸಾಕು. ನಿರ್ದೋಷತಾ ಬರೋದು ಹೇಗೆ ಅಂದ್ರೆ, ಒಂದು ಅಪೌರುಷೇಯ ಆದ್ರಿಂದ ಮತ್ತೊಂದು ಆಪ್ತಿ ಮೂಲ ಆದ್ರಿಂದ. ವೇದಾದಿಗಳೆಲ್ಲ ಅಪೌರುಷೇಯ, ಭಾರತ, ಪಂಚರಾತ್ರ, ಪುರಾಣ ಮೊದಲಾದೆಲ್ಲವೂ ಕೂಡ ಆಪ್ತಿ ಮೂಲಕ, ಆಪ್ತರಾದ ವೇದವ್ಯಾಸರಿಂದ ರಚಿತವಾದ ಗ್ರಂಥವಾದ್ರಿಂದ. ಆಪ್ತಿ ಅನ್ನೋದು
ಅಂದ್ರೆ ಏನು ಆಪ್ತಿ ಅಂದ್ರೆ ಏನು ಮುಖ್ಯತಃ ವಕ್ತೃ ನಿರ್ದೋಷತಾ ಏವ. ಅದನ್ನು ರಚನೆ ಮಾಡಿದಂಥ ವ್ಯಕ್ತಿ ನಿರ್ದುಷ್ಟನಾಗಿದ್ರೇನೆ ಅದು ನಿರ್ದುಷ್ಟನಾಗಿದ್ರೆ ಅದನ್ನ ಆಪ್ತಿ ಅಂತಾನೆ ಕರೀತಾರೆ. ಆಪ್ತಿ ಮೂಲತ್ವ ಬ್ರಹ್ಮಸೂತ್ರಾಣ ಪ್ರಾಮಾಣ್ಯ ಸಿದ್ಧಿ. ಬ್ರಹ್ಮಸೂತ್ರಗಳಿಗೆ ಪ್ರಾಮಾಣ್ಯ ಹೇಗೆ ಸಿದ್ಧ ಆಗ್ತದೆ ಅಂದ್ರೆ ಅದು ಆಪ್ತರಾದ ವೇದವ್ಯಾಸರು ರಚಿಸಿರುವುದರಿಂದ. ಪ್ರಮಾದ ಅಂದ್ರೆ ತಪ್ಪು ಮಾಡೋದು, ಗೊತ್ತಿದ್ದು ಕೂಡ ತಪ್ಪು ಮಾಡೋದು. ಅಜ್ಞಾನ ಅಂದ್ರೆ ಜ್ಞಾನದ ಕೊರತೆ, ಸಂಶಯ ಅಂದ್ರೆ ಗೊತ್ತಿದೆ, ವಿಪರ್ಯಯ ಅಂದ್ರೆ ತಪ್ಪು ತಿಳುವಳಿಕೆ. ಇವೆಲ್ಲ ನಾರಾಯಣನ ಅವತಾರರಾದಂತಹ ವ್ಯಾಸರಲ್ಲಿ ಇರೋದು ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಭಗವಂತ ಆದ್ದರಿಂದೇನೆ. ಮತ್ತೆ ಹೌದು, ಅವನು ಭಗವಂತ ಇರಬಹುದು, ಸರ್ವಜ್ಞ ಇರಬಹುದು, ಆದ್ರೆ ಅವನಿಗೆ ಯಾರಿಗಾದ್ರೂ ಮೋಸ ಮಾಡಬೇಕು ಅಂತ ಅಪೇಕ್ಷೆ ಬಂದ್ಬಿಟ್ರೆ ಅವನು ಸುಳ್ಳು ಹೇಳಿರ್ಬಹುದಲ್ಲ ಅಂತ ಪ್ರಶ್ನೆ ಬಂದ್ರೆ ಅದು ವಿಪ್ರಲಂಬಕತ್ವಸ್ಯ ಚ ಶ್ರೋತೃದೋಷ ನಿಬಂಧನಸ್ಯ. ಒಬ್ಬ ವ್ಯಕ್ತಿ ಮೋಸ ಯಾಕೆ ಮಾಡ್ಲಿಕ್ಕೆ ಹೋಗ್ತಾನೆ? ಸ್ವಯಂ ತಾನು ದುಷ್ಟ ಆದ್ರಿಂದ ಮಾಡಬಹುದು. ಇವನು ಸ್ವಯಂ ಭಗವಂತ ಆದ್ರಿಂದ ದುಷ್ಟ ಅಲ್ಲ, ಆದ್ರಿಂದ ಬೇಕಾಬಿಟ್ಟಿ ಮೋಸ ಮಾಡೋದಿಲ್ಲ. ಇನ್ನ ಶ್ರೋತ್ರಗಳಲ್ಲಿ ಏನಾದ್ರೂ ದೋಷ ಇದ್ರೆ, ಅವ್ರಿಗೆ ಕೇಳುವ ಅರ್ಹತಾ ಇಲ್ಲದೆ ಹೋದ್ರೆ ಅದನ್ನ ಸ್ವಲ್ಪ ವಿಚಾರ ಮಾಡಬೇಕು. ಬ್ರಹ್ಮಾದಿ ಶ್ರೋತ್ರಷು ತದಭಾವೇನ ಅಭಾವ ನಿರ್ಣಯಾತ್. ಬ್ರಹ್ಮಾದಿ ಶ್ರೋತ್ರಗಳಲ್ಲಿ ಶ್ರೋತ್ರ ದೋಷ ಇಲ್ಲ, ತದಭಾವೇನ ಅಂದ್ರೆ ಶ್ರೋತ್ರ ದೋಷ ಇಲ್ಲ ಆದ್ರಿಂದ ಅಭಾವ ನಿರ್ಣಯಾತ್. ಅಭಾವ ಅಂದ್ರೆ ಇಲ್ಲಿ ವಿಪ್ರಲಂಬಕತ್ವದ ಅಭಾವ. ಬ್ರಹ್ಮಾದಿ ಶ್ರೋತ್ರಗಳಲ್ಲಿ ಶ್ರೋತ್ರ ದೋಷ ಇಲ್ಲ ಆದ್ರಿಂದ ನಾರಾಯಣನಲ್ಲಿ ವಿಪ್ರಲಂಬಕತ್ವನೂ ಇಲ್ಲ, ಅವನು ಮೋಸ ಮಾಡಿದ ಸಾಧ್ಯತೆಯೂ ಕೂಡ ಇಲ್ಲ ಅಂತ ಅಭಿಪ್ರಾಯ. ತದಭಾವೇನ ಅಭಾವ ನಿರ್ಣಯಾತ್ ಅನ್ನೋಲ್ಲಿ ತದಭಾವ ಅಂದ್ರೆ ಶ್ರೋತ್ರ ದೋಷ ಅಭಾವ ಮೊದಲನೇದ್ದು, ಅಭಾವ ಅಂದ್ರೆ ವಿಪ್ರಲಂಬಕತ್ವದ ಅಭಾವ. ಅವರು ಜ್ಞಾನಕ್ಕೆ ಅಯೋಗ್ಯರಲ್ವೇ ಅಲ್ಲ ಯಾವ ಕಾರಣಕ್ಕೂ ಕೂಡ. ಮತ್ತೆ ಇಬ್ರು ಒಳ್ಳೆಯವರು, ಇಬ್ರು ಸಜ್ಜನರು, ಎಲ್ಲ ಸರಿ. ಏನೋ ಹಾಸ್ಯಕ್ಕಾಗಿ ಬೇಕಾಬಿಟ್ಟು ಮಾತಾಡ್ತಿರ್ಬಹುದಲ್ಲ ಅಂದ್ರೆ ಅದು ಪ್ರಾಸಂಗಿಕವಾಗಿ ಹಾಸ್ಯದ ಪ್ರಸಂಗವೇ ಆಗಿದೆ, ಏನೇನೋ ಮಾತಾಡ್ತಿರ್ತಾರೆ, ಅದು ಪ್ರಸಂಗ ದೋಷ. ಅದು ಕೂಡ ಇಲ್ಲಿಲ್ಲ. ತದಭಾವೇನ ಅಭಾವ ನಿರ್ಣಯಾತ್. ಅವರೆಲ್ಲ ಆ ಬ್ರಹ್ಮಾದಿ ದೇವತೆಗಳು ಜ್ಞಾನವು ಆಕುಲ ಆದಾಗ ಅದನ್ನ ಪಡ್ಕೊಳ್ಬೇಕು ಅಂತ ಬಂದವರು ಅಂತ ಕಳಕಳಿ ಇತ್ತು ಅವರಿಗೆ. ಆದ್ರಿಂದ ತದಭಾವೇನ ಪ್ರಸಂಗ ದೋಷ ಇಲ್ಲ, ಆದ್ರಿಂದ ಅಭಾವ ನಿರ್ಣಯಾತ್, ಅಪಹಾಸದ ಅಭಾವ. ಈಗ ಅದನ್ನು ಮತ್ತೆ ಸರಿಯಾಗಿ ಗಮನಿಸ್ಬೇಕು. ತದಭಾವ ಅಂದ್ರೆ ಪ್ರಸಂಗ ದೋಷ, ತದಭಾವ ಅಂದ್ರೆ ಅಭಾವ ನಿರ್ಣಯಾತ್ ಅಂದ್ರೆ ಅಪಹಾಸದ ಅಭಾವದ ನಿರ್ಣಯ. ಅದಕ್ಕೆ ಕಾರಣ ಏನು? ತದಭಾವೇನ. ತದಭಾವ ಅಂದ್ರೆ ಬ್ರಹ್ಮರುದ್ರಾದಿ ದೇವತೆಗಳು ಶ್ರೋತೃಗಳೇನಿದ್ದಾರೆ ಅವರಲ್ಲಿ ಭಗವದ್ ಅಪ್ರಿಯತ್ವ ಎಂಬ ದೋಷ ಮತ್ತು ತತ್ವಜ್ಞಾನ ಅಯೋಗ್ಯತ್ವ ಎಂಬ ದೋಷ ಅವರಲ್ಲಿಲ್ಲ. ಆದ್ರಿಂದ ಅವರಲ್ಲಿ ದೋಷಗಳು ಇಲ್ಲದೆ ಇರೋದ್ರಿಂದ ಅದು ಅಪಹಾಸಕ್ಕೆ ಸರಿಯಾದ ಸಂದರ್ಭ ಅಲ್ಲ ಅಂತ ಕೂಡ ಗೊತ್ತಾಗ್ತದೆ. ನಾವು ಹೀಗೆ ಪ್ರಸಂಗದಲ್ಲಿ ಆ ಟಿಪ್ಪಣಿ ನೋಡ್ತಾ ಇದ್ದಾಗ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಭಾವದೀಪದಲ್ಲಿ ನನ್ನ ಪುಸ್ತಕದಲ್ಲಿ 69ನೇ ಪುಟ, ನಿಮ್ಮ ಪುಸ್ತಕದಲ್ಲಿ ಹೇಗಿದೆಯೋ ನೋಡಿ, ಅಲ್ಲಿ ಕೆಳಗಡೆಯಿಂದ ಸುಮಾರು ಒಂದು 5-6 ವಾಕ್ಯ. ರಚಯಿತಿ ರಿಂಗನಗದಾದಿ ನಾಮಾನಿ ಮೂಲವೇದಾತ್ ಉದ್ಧತಾಹ ಉಪವೇದಾ ಇತ್ಯುಚ್ಯಂತೆ. ಆ ಉಪವೇದ ಅವಾಂತರ ವೇದ ಅನ್ನೋದು ನಮಗೆ ಕನ್ಫ್ಯೂಸ್ ಆಗಿಬಿಡೋ ಸಾಧ್ಯತೆ ಇದೆ. ಅದಕ್ಕೆ ಸ್ಪಷ್ಟವಾಗಿ ರಾಘವೇಂದ್ರ ಸ್ವಾಮಿ ಹೇಳಿದ್ದನ್ನ ಈಗ ಇಲ್ಲೊಂದ್ಸರಿ ನೋಡೋಣ. ಮೂಲವೇದಾತ್ ಉದ್ಧತಾಹ ಉಪವೇದಾಹ. ಮೂಲವೇದದಿಂದ ಉಪವೇದಗಳನ್ನ ಹೊರತೆಗೆದ್ರು. ತಥೋ ಮೂಲವೇದಾತ್ ಉಪವೇದಾತ್ ತತಶ್ಚ ಅವಾಂತರ ವೇದಾಹ. ಸರಿಯಾ? ಅದಾದ್ಮೇಲೆ ಅವಾಂತರ ವೇದಗಳು ಉದ್ಧತಾಹ ಇತ್ಯೇವಂ ಪುರಾಣ ವಚನಾತ್ ಅವಗಮ್ಯತೆ, ಹೀಗೆ ತಿಳಿದು ಬರ್ತದೆ ಅಂತ ಅದರ ಅರ್ಥ. ಅಂತೂ ಮೂಲವೇದದಿಂದ ಉಪವೇದ, ಉಪವೇದದಿಂದ ಅವಾಂತರ ವೇದ, ಹೀಗೆ ಇವು ಮೂರು. ಇದು ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಇರೋದ್ರಿಂದ ಗುರ್ತು ಮಾಡ್ಕೊಳ್ಳಿ ಅಷ್ಟೇ. ಅಜ್ಞಾನ ನಿರ್ಹರಣಸ್ಯ ಚ ಪ್ರಸಕ್ತತ್ವೇನ ಪ್ರಸಂಗ ದೋಷ ಅಭಾವಾತ್. ಅವರಿಗೆ ಅಜ್ಞಾನ ಪರಿಹಾರ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಆದ್ರಿಂದ ಅಜ್ಞಾನ ಪರಿಹಾರ ಮಾಡಬೇಕಾದ ಅವ್ರ ಕೆಲಸ. ಅದು ಪ್ರಸಂಗ ದೋಷ ಅಂದ್ರೆ ಏನು ಅಂತ ಸೀರಿಯಸ್ ಪ್ರಸಂಗ ಇಲ್ಲದೆ ಹೋದ್ರೆ, ಅದು ಹಾಸ್ಯದ ಪ್ರಸಂಗ ಆಗಿದ್ರೆ ಅವು ಪ್ರಸಂಗ ದೋಷ ಇರ್ತಿರ್ತದೆ. ಇಲ್ಲೇನು ಪ್ರಸಂಗ ದೋಷ ಇಲ್ಲ. ಇಡೀ ಜಗತ್ತಿಗಾಗಿ ಅವರು ಭಗವಂತನನ್ನ ಪ್ರಾರ್ಥಿಸಿದ್ದಾರೆ. ಆದ್ರಿಂದ ಇಲ್ಲಿ ಪ್ರಸಕ್ತವಾದದ್ದು ಯಾವುದು? ಅಜ್ಞಾನ ನಿರ್ಹರಣ ಅಂದ್ರೆ ಪರಿಹಾರ, ಅದೇ ಇಲ್ಲಿ ಪ್ರಸಕ್ತ. ಆದ್ರಿಂದ ಪ್ರಸಂಗದ ದೋಷ ಇಲ್ಲ ಅಂತ ಅದ್ರ ತಾತ್ಪರ್ಯ.
ಆಪ್ತಿಮೂಲತ್ವೇನ ಪ್ರಾಮಾಣ್ಯ ಸಿದ್ಧವು ಸುತರಾಂ ಶ್ರುತಿ ನಿರ್ಣಾಯಕತ್ವೇನ ಶ್ರುತಿ ಯುಕ್ತಿ ಮೂಲತ್ವಾತ್. ಬ್ರಹ್ಮಸೂತ್ರಗಳು ಆಪ್ತರಾದ ವೇದವ್ಯಾಸರಿಂದ ರಚಿತ ಅಂತ ಆದ ಕಾರಣದಿಂದ ಪ್ರಾಮಾಣ್ಯ ಸಿದ್ಧ ಆಯಿತು. ಹೀಗೆ ಸಿದ್ಧ ಆದಮೇಲೆ ಇನ್ನು ಅವು ಶ್ರುತಿ ನಿರ್ಣಾಯಕ, ಶ್ರುತ್ಯರ್ಥ ನಿರ್ಣಾಯಕ ಆದ್ದರಿಂದ ಶ್ರುತಿ ಮೂಲವೂ ಆಗಿದೆ, ಯುಕ್ತಿ ಮೂಲವೂ ಆಗಿದೆ. ಆದ್ದರಿಂದ ಅವುಗಳಿಗೆ ಸುತರಾಂ ಪ್ರಾಮಾಣ್ಯ ಮತ್ತು ಹೆಚ್ಚಿನ ದಾರ್ಢ್ಯ ನಮಗೆ ಬರ್ತದೆ ಅದರ ಪ್ರಾಮಾಣ್ಯದ ಬಗ್ಗೆ. ಆಪ್ತನಾದವನು ಹೇಳಿದಾನೆ ಅಂತ ಮಾತ್ರ ಅಲ್ಲ, ಆಪ್ತನಾದವನು ವೇದದ ಅರ್ಥ ನಿರ್ಣಯ ಮಾಡಲಿಕ್ಕಾಗಿ ಹೇಳಿದ್ದಾನೆ ಮತ್ತು ಯುಕ್ತವಾದನ್ನು ಹೇಳಿದ್ದಾನೆ. ಆದ್ದರಿಂದ ಸುತರಾಂ ಮತ್ತು ಚೆನ್ನಾಗಿ ಪ್ರಾಮಾಣ್ಯ ತೀರ್ಮಾನ ಆಗ್ತದೆ ಅಂತ ಅದ್ರ ತಾತ್ಪರ್ಯ. ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ವೇದನ ಹೇತು ವೇದ ನಿರ್ಣಾಯಕತ್ವೇನ ಇಷ್ಟ ಸಾಧನತಾ ಅವಬೋಧಕತ್ವಂಶ ಸಿದ್ಧತೆ. ನಮಗೆ ಇಷ್ಟದ ಪ್ರಾಪ್ತಿ ಅನಿಷ್ಟದ ಪರಿಹಾರ ಆಗಬೇಕಾಗಿದೆ. ಅದಕ್ಕೆ ಸಾಧನವಾದದ್ದು ಯಾವುದು? ವೇದನ ಅಂದರೆ ಒಂದು ಜ್ಞಾನ, ಶಾಸ್ತ್ರದ ಅಧ್ಯಯನದಿಂದ ಬರುವಂಥ ಜ್ಞಾನ. ಆ ಅಧ್ಯಯನಕ್ಕೆ, ಆ ವೇದನ ಅಂದರೆ ಜ್ಞಾನಕ್ಕೆ ಕಾರಣ ಅಂದರೆ ಸಾಧನವಾದದ್ದು ವೇದ. ಆ ವೇದದ ಅರ್ಥ ನಿರ್ಣಾಯಕವಾದದ್ದು ಈ ಬ್ರಹ್ಮಸೂತ್ರ. ಆದ್ದರಿಂದ ಇದು ಕೂಡ ಇಷ್ಟ ಸಾಧನತಾ ಅವಬೋಧಕವೇ ಆಗಿದೆ. ಅದರಿಂದ ನಮಗದು ಪ್ರಿಯವೇ ಆಗಿದೆ. ಅಥೋ ಬ್ರಹ್ಮಸೂತ್ರಾಣ ಅತಿ ಉಪಾದೇಯತ್ವಾತ್ ವ್ಯಾಖ್ಯೇಯತ. ಬ್ರಹ್ಮಸೂತ್ರಗಳು ನಾವು ಅಧ್ಯಯನ ಮಾಡಬೇಕಾದ ಎಲ್ಲ ಗ್ರಂಥಗಳಲ್ಲಿಯೂ ಅತಿ ಶ್ರೇಷ್ಠವಾದಂತಹ ಗ್ರಂಥಗಳಿವು. ಆದ್ದರಿಂದ ಉಪಾದೇಯವಾಯಿತು. ಇಷ್ಟ ಸಾಧನವೂ ಕೂಡ ಆಗಿದೆ. ಇಷ್ಟ ಸಾಧನವೂ ಆಗಿರುವುದರಿಂದ ಅದಕ್ಕೆ ನಾವು ವ್ಯಾಖ್ಯಾನ ಮಾಡಲೇಬೇಕಾಗಿದೆ ಅಂತ ಅದರ ತಾತ್ಪರ್ಯ. ಹೀಗೆ ಸಂದೇಹಕ್ಕೆ ಆಸ್ಪದ ಇಲ್ಲದೇ ಇರುವಂತೆ ಹೇಳಬೇಕು. ಸೂತ್ರದ ಲಕ್ಷಣ ಅಸಂದಿಗ್ಧ ಅಂಥೇಳಿ. ಆದರೆ ವೇದ ಈಗ ಮೂಲ ಕೃತಯುಗದಲ್ಲಿ ಬ್ರಹ್ಮಸೂತ್ರಾದಿ ಗ್ರಂಥ ಇಲ್ಲದೆ ಹೋದರೂ ಕೂಡ ಅದರಲ್ಲಿ ವ್ಯಾಸರು ಹೇಳಬಹುದಾದ ಯುಕ್ತಿಗಳನ್ನು ಅವರು ಗುರು ಉಪದೇಶದಿಂದಲೇ ತಿಳ್ಕೊತಾ ಇದ್ರು. ಹಾಗಾಗಿ ಅವರಿಗೆ ಎಲ್ಲವೂ ಸುಗಮವಾಗಿತ್ತು. ಮುಂದೆ ಅದರ ಅರ್ಥ ನಿರ್ಣಯಕ್ಕಾಗಿ ಪುರಾಣಗಳನ್ನು ರಚನೆ ಮಾಡಿದರು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಬ್ರಹ್ಮಹೇತ್ ಅಂತ ಮತ್ತೆ ಸೂತ್ರಗಳನ್ನು ರಚನೆ ಮಾಡಿದರು. ಇಷ್ಟೆಲ್ಲ ಸೂತ್ರ ರಚನೆ ಮಾಡಿದ್ರು. ಮತ್ತು ಸೂತ್ರದ ಲಕ್ಷಣ ಅಸಂದಿಗ್ಧ ಅಂತೇಳಿ. ಅಷ್ಟಾದರೂ ಕೂಡ ಜೀವರಿಗೆ ಮತ್ತೆ ಸಾಧಕರಿಗೆ ಸಂಶಯ ಬಂದೇ ಬರ್ತದೆ, ಅನ್ಯಥಾ ಜ್ಞಾನ ಬರ್ತದೆ. ಅದರಿಂದ ಮೂಲತಃ ನೀವು ಅವನಿಗೆ ಯಾವುದೇ ಸಂಗತಿಯನ್ನು, ಯಾವುದೇ ಗ್ರಂಥವನ್ನು ಅವನಿಗೆ ಕೊಡಿ ಅಥವಾ ಯಾವುದೇ ಲೌಕಿಕ ಸಂಗತಿಯನ್ನು ಆತನಿಗೆ ಬೋಧನೆ ಮಾಡಿ, ಭಗವದ್ಗೀತಾದ ಮಾತ್ರ ನಂಗೆ ಮೇಲಿದ ಮೇಲೆ ನೆನಪಿಗೆ ಬರ್ತಿರ್ತದೆ. ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತೆ ಅಂತ. ನಿಗ್ರಹ, ಶಾಸ್ತ್ರೋಕ್ತವಾದ ನಿಗ್ರಹ, ಉಪದೇಶಗಳು, ಕಟ್ಟುನಿಟ್ಟಾದ ವಾರ್ನಿಂಗ್, ಇವುಗಳಿಂದ ಆಗುವುದೇನಿದೆ? ಪ್ರಕೃತಿಂ ಯಾಂತಿ ಭೂತಾನಿ, ಕೊನೆಗೆ ಕೊನೆಗೂ ಎಲ್ಲರೂ ಅನುಸರಿಸುವುದು ತಮ್ಮ ತಮ್ಮ ಪ್ರಕೃತಿಯನ್ನೇ. ಆದ್ರಿಂದ ಅವರವ್ರ ಸ್ವಭಾವಕ್ಕನುಸಾರವಾಗಿ ಈ ಥರ ದೋಷ ಬಂದೇ ಬರ್ತದೆ. ಅದರಿಂದ ಅಸಂದಿಗ್ಧ ಅಂದರೆ ಸಜ್ಜನರಿಗೂ ಕೂಡ ಅವರು ಅಧ್ಯಯನ ಮಾಡ್ಲಿಕ್ಕೆ ಹೊರಟಾಗ ಸಂದೇಹ ಬರುವಂತೆ ಇರಬಾರ್ದು. ಅಸಜ್ಜನರಿಗೆ ಸಂದೇಹ ಬಂದರೆ ಅದು ಅವರ ಸ್ವಭಾವನೆ, ಅದಕ್ಕೇನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅನ್ಕೋಬೇಕು. ಇದು ಅನೇಕ ಸರಿ ಇದ್ರ ಹೇಳೇ ಇದನ್ನು ನಾನು ಹಿಂದೆ. ನಮಗೆ ವ್ಯಭಿಚಾರ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು ಅಂತ ಸ್ಪಷ್ಟವಾದ ನಿರ್ದೇಶನ ಕಾನೂನಲ್ಲಿದೆ, ಶಾಸ್ತ್ರದಲ್ಲಿದೆ. ಅಷ್ಟಾದರೂ ಕೂಡ ಅದನ್ನು ಮಾಡದೇ ಇರ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಿಲ್ವಲ್ಲ. ಇದಕ್ಕೆಲ್ಲ ನಮ್ಮ ಬುದ್ಧಿದೋಷನೇ ಕಾರಣ ಅಲ್ವಾ. ಲೌಕಿಕ ವಿಷಯಗಳೇ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ಶಾಸ್ತ್ರೀಯ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗದೇ ಇರೋದು ನಮಗದು ಸ್ಪಷ್ಟ. ಯಾಕಂದರೆ ಮೂಲತಃ ಕಾಮಕ್ರೋಧಾದಿ ದೋಷಗಳಿರುವುದೇ ಕಾರಣ, ಭಾಗವತದಲ್ಲಿ ಹೇಳಿದಂತೆ. ಇದು ನೈತನ್ಮನಃ ತವ ಕಥಾಸು ವಿಕುಂಠಧೀರ ಸಂಪ್ರೀಯತೆ ದುರಿತ ದುಷ್ಟಂ ಅಸಾಧು ತೀವ್ರಂ ಕಾಮಾತುರಂ ಹರುಷ ಶೋಕ ಭಯೇಷಣಾರ್ಥಂ. ಒಂದು ಕಡೆ ದುಃಖ, ಒಂದು ಕಡೆ ಸುಖ, ಮತ್ತೊಂದು ಕಡೆ ಕಾಮ, ಹೀಗೆಲ್ಲ ಇರುವಾಗ ನಮಗೆ ಭಗವಂತನ ವಿಷಯದಲ್ಲಿ ಆಸಕ್ತಿನೇ ಬರ್ತಾ ಇಲ್ಲ. ಯಥಾಯಥಾತ್ಮ ಪರಿಭೃಜ್ಯತೇಸು ಮತ್ಪುಣ್ಯಗಾಥಾ ಶ್ರವಣಾಭಿಧಾನೇ. ಭಗವಂತನ ಕಥೆಗಳನ್ನು ಕೇಳುವುದು, ಹೇಳುವುದು, ಮನನ ಮಾಡುವುದು, ಇವುಗಳ ಮೂಲಕ ಆತ್ಮಶುದ್ಧಿ ಆದಷ್ಟು ತಥಾ ಪಶ್ಯತಿ ಸೂಕ್ಷ್ಮತತ್ವ. ಅದೊಂದು ಪ್ರೊಸೆಸ್, ಅದು ಕ್ರಮವಾಗೇ ಆಗಬೇಕಾದದ್ದು. ಅದರಿಂದ ಲೌಕಿಕ ವಿಷಯಗಳು ತಿಳ್ಕೊಳ್ಳುವುದೇ ಎಷ್ಟು ಕಷ್ಟ ಆಗಿದೆ. ಕಾನೂನನ್ನು ನಾವು ಎಷ್ಟು ಬೇಕಾಬಿಟ್ಟಿಯಾಗಿ ಇಂಟರ್ಪ್ರಿಟ್ ಮಾಡ್ತೀವಿ. ಅಂಥದ್ರಲ್ಲಿ ವೇದಾದಿ ಶಾಸ್ತ್ರಗಳು ಸಹಜ ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.